ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಪ್ರಾಣಾಯಾಮಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಥೈರಾಯ್ಡನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ಪ್ರಾಣಾಯಾಮದಲ್ಲಿದೆ. ನೀವು ಯಾವುದೇ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದರೂ ಕೂಡ, ಅದು ಎಷ್ಟೇ ಡೋಸೇಜ್ ಆಗಿದ್ದರೂ ಕೂಡ ಸರಿಯಾಗಿ ನೀವು ಪ್ರಾಣಾಯಾಮ ಮಾಡಿದರೆ ಕೇವಲ 1 ರಿಂದ 3 ತಿಂಗಳ ಒಳಗಾಗಿ ನಿಮ್ಮ ಥೈರಾಯ್ಡ್ ಔಷಧಿಗಳನ್ನು ಬಿಡಬಹುದು. ಥೈರಾಯ್ಡ್ ಯಾಕೆ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಥೈರಾಯ್ಡ್ ಬರಲಿಕ್ಕೆ ಕಾರಣ ಅಂತೇಳಿದ್ರೆ ಅನಿಯಮಿತವಾಗಿರ್ತಕ್ಕಂಥ ಜೀವನ ಪದ್ಧತಿ. ರಾತ್ರಿ 9 ಗಂಟೆ ನಂತರ ಥೈರಾಯ್ಡ್ ಹಾರ್ಮೋನು ಸೆಕ್ರೇಷನ್ ಆಗ್ತಕ್ಕಂಥ ಸಮಯ. ಅದು T3 ಆಗಿರ್ಬೋದು, T4 ಆಗಿರ್ಬೋದು, TSH ಆಗಿರ್ಬೋದು. ನಾವು ರಾತ್ರಿ 9 ಗಂಟೆ ನಂತರನೂ ಕೂಡ ಎಚ್ಚರ ಇದ್ದು ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ಥೈರಾಯ್ಡ್ ಹಾರ್ಮೋನಿನ ಸೆಕ್ರೇಷನ್ಗೆ ತೊಂದರೆ ಉಂಟಾಗ್ತದೆ. ಹಾಗೆ ಒಂದು ಉದಾಹರಣೆ ಸಮೇತವಾಗಿ ನಿಮ್ಗೆ ತಿಳಿಸ್ಬೇಕಂದ್ರೆ, ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇಡೀ ದಿನ ನಾವು ಪೆಟ್ರೋಲ್ ಹಾಕಿಸ್ಕೊಳ್ತೇವೆ. ಆದರೆ ಮುಂದಿನ ದಿನ ಪೆಟ್ರೋಲ್ ಹಾಕಲಿಕ್ಕೆ ಅವ್ರೇನು ಮಾಡ್ತಾರೆ, ಟ್ಯಾಂಕನ್ನು ಫುಲ್ ಮಾಡ್ಕೊಳ್ತಾರೆ ಮತ್ತೆ ರಾತ್ರಿ. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲೂ ಕೂಡ ಈ T3, T4, TSH ಅಂತಕ್ಕಂಥ ಹಾರ್ಮೋನುಗಳು, ಇವು ಥೈರಾಯ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನುಗಳು. ಇನ್ನೂ ಹಲವಾರು ಹಾರ್ಮೋನ್ಸ್ಗಳಿರ್ತವೆ. ಪ್ರೊಜೆಸ್ಟರಾನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಆಮೇಲೆ ಇನ್ಸುಲಿನ್, ಆಕ್ಸಿಟೋಸಿನ್, ಡೋಪೋಮಿನ್, ಮೆಲಾಟೋನಿನ್, ಹೀಗೆಲ್ಲ ಹಾರ್ಮೋನ್ಸ್ಗಳು. ಇವೆಲ್ಲವನ್ನು ಸೇರಿದರೆ ಇದಕ್ಕೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಇದರಲ್ಲಿ ಎಲ್ಲ ಹಾರ್ಮೋನ್ಗಳು ಸಕ್ರೇಷನ್ ಆಗೋದು ರಾತ್ರಿನೇ. ಹಾಗೂ ಅದರಲ್ಲಿ ಥೈರಾಯ್ಡ್ ಕೂಡ ಒಂದು. ಆ ಥೈರಾಯ್ಡ್ ಹಾರ್ಮೋನ್ಸ್ಗಳು ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಸರಿಯಾಗಿ ಸೆಕ್ರೇಷನ್ ಆಗೋದಿಲ್ಲ. ಹಾಗಾಗಿ ರಾತ್ರಿ ಸರಿಯಾಗಿ ಸೆಕ್ರೇಷನ್ ಆಗಲಿಲ್ಲ, ಹೇಗೆ ಅದು ಟ್ಯಾಂಕ್ ಫುಲ್ ಮಾಡ್ಕೊಳ್ತೇವೆ, ಹಾಗೆ ನಮ್ಮ ಶರೀರದಲ್ಲಿ ಸೆಲ್ಸ್ಗಳಲ್ಲಿ ಆ ಹಾರ್ಮೋನ್ಗಳ ಸೆಕ್ರೇಷನ್ ಸರಿಯಾಗಿ ಆಗಲಿಲ್ಲ ಅಂದರೆ ಅದರ ಕೊರತೆ ಉಂಟಾಗಿ ಅಲ್ಲಿ T3 ಅಸಮತೋಲನ ಆಗಿ ಅಥವಾ T4 ಅಸಮತೋಲನ ಆಗಿ TSH ಅಸಮತೋಲನ ಉಂಟಾಗಿ ನಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಇದರಲ್ಲಿ 2 ರೀತಿ ಥೈರಾಯ್ಡನ್ನು ನಾವು ಕಾಣ್ಬೋದು. ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ತುಂಬ ಓವರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ TSHನ ಒಂದು ಪ್ರಮಾಣ ಏನಾಗುತ್ತೆ, ತುಂಬ ಕಮ್ಮಿ ಆಗುತ್ತೆ. 0.5ಗಿಂತನೂ ಕಮ್ಮಿ ಆಗುತ್ತೆ. ಇನ್ನು ಹೈಪೋಥೈರಾಯ್ಡಿಸಮಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ, ನಿಶಕ್ತವಾಗಿರ್ತದೆ. ಅಲ್ಲೇನಾಗುತ್ತೆ ಅಂದರೆ TSHನ ಪ್ರಮಾಣ ತುಂಬ ಜಾಸ್ತಿ ಆಗುತ್ತೆ, ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ದೇ. ಹೀಗೆ ಇದರಿಂದಾಗಿ ಏನಾಗುತ್ತೆ, ಥೈರಾಯ್ಡ್ ಒಂದು ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗಿ ಹೈಪರ್ ಥೈರಾಯ್ಡಿಸಮ್ಗೆ ಬೇರೆ ಮಾತ್ರೆ ಕೊಡ್ತಾರೆ, ಹೈಪೋಥೈರಾಯ್ಡಿಸಮ್ಗೆ ಬೇರೆ ಮಾತ್ರೆ ಕೊಡ್ತಾರೆ. ಆ ಒಂದು TSHನ್ನು ಕಮ್ಮಿ ಮಾಡಲಿಕ್ಕೆ ಬೇರೆ ಮಾತ್ರೆ, ಕಮ್ಮಿ ಇದ್ದರೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಬೇರೆ ಮಾತ್ರೆ. ಆದರೆ ಯೋಗ ಮಾಡಿದ್ರೆ ಅದು ಹೈಪರ್ ಥೈರಾಯ್ಡಿಸಮ್ ಆದರೂ ಇರಲಿ, ಹೈಪೋಥೈರಾಯ್ಡಿಸಮ್ ಆದರೂ ಇರಲಿ, ಅದು ಏನಾಗುತ್ತೆ, ಸಂಪೂರ್ಣವಾಗಿ ಬ್ಯಾಲೆನ್ಸಿಗೆ ಬರ್ತದೆ, ಸಮತೋಲನ ಸ್ಥಿತಿಗೆ ಬರ್ತದೆ, ಗುಣ ಆಗ್ತದೆ. ಹಾಗೆಯೇ ಇದೊಂದು ಕಾರಣ, ತಡವಾಗಿ ಮಲಗೋದು, ತಡವಾಗಿ ಹೇಳೋದು. ಇನ್ನೊಂದಂದರೆ ಹೆಣ್ಮಕ್ಳಲ್ಲಿ ಋತುಸ್ರಾವದ ಸಮಸ್ಯೆಯಿಂದ, ಗರ್ಭಕೋಶದ ಸಮಸ್ಯೆಯಿಂದ ಈ ಸಮಸ್ಯೆ ಬರ್ತದೆ. ಗರ್ಭಕೋಶದಲ್ಲಿ PCOD, PCOS, ಫೈಬ್ರಾಯ್ಡ್ಸ್ ಇಂಥವೇನಾದ್ರು ಸಮಸ್ಯೆ ಆದರೆ ಆ ಕಾರಣದಿಂದನೂ ಕೂಡ ಥೈರಾಯ್ಡ್ ಗ್ರಂಥಿಯಲ್ಲಿ ತೊಂದರೆ ಉಂಟಾಗ್ತದೆ. ಅದು ಥೈರಾಯ್ಡ್ ಸಮಸ್ಯೆ ಕಾರಣ. ಮತ್ತು ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ದುಶ್ಚಟಗಳನ್ನು ಮಾಡೋದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣ. ಅಜೀರ್ಣ, ಮಲಬದ್ಧತೆಯನ್ನು ಕೂಡ ಥೈರಾಯ್ಡ್ ಬರ್ತದೆ. ಹೀಗೆ ಇವೆಲ್ಲ ಕಾರಣದಿಂದ ಬಂದಿರುವ ಥೈರಾಯ್ಡನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು, ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಥೈರಾಯ್ಡ್ ಬಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು ಕೂಡ ನಾವು ಸರಿಯಾಗಿ ತಿಳ್ಕೋಬೇಕು. ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಬಂದಾಗ ತುಂಬ ತೂಕ ಹೆಚ್ಚಿಗೆ ಆಗ್ತಕ್ಕಂಥದ್ದು ಹೈಪೋಥೈರಾಯ್ಡಿಸಮಲ್ಲಿ. ಹೈಪರ್ ಥೈರಾಯ್ಡಿಸಮಲ್ಲಿ ತೂಕ ಕಮ್ಮಿ ಆಗ್ತಕ್ಕಂಥದ್ದು. ಇದು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಇಬ್ಬರಲ್ಲೂ ಲಕ್ಷಣ ಕಾಣಿಸ್ಕೊಳ್ತದೆ. ಇನ್ನು ಹೆಣ್ಮಕ್ಳಲ್ಲಿ ವಿಶೇಷವಾಗಿ
ಮುಖದ ಮೇಲೆ ಕೂದಲು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಏನಂತ ಹೇಳಿದ್ರೆ ಟೆಸ್ಟೋಸ್ಟಿರನ್ ಹಾರ್ಮೋನಿನ ಸೆಕ್ರೇಷನ್ನು ಹೆಣ್ಣು ಮಕ್ಕಳ ಶರೀರದಲ್ಲಿ ಹೆಚ್ಚಾಗಿ ಆಗೋದರಿಂದ ಅದು ಆ ಮೀಸೆ ಬರಲಿಕ್ಕೆ ಕಾರಣ ಆಗ್ತದೆ. ಮೀಸೆ, ಮುಖದ ಮೇಲೆ ಫೇಶಿಯಲ್ ಹೇರ್ ಬಂದರೆ ಅದು ಥೈರಾಯ್ಡ್ ಸಮಸ್ಯೆಯ ಒಂದು ಲಕ್ಷಣ. ಅದರಿಂದನೂ ಬಂದಿರ್ಬೋದು ಅಥವಾ ಬೇರೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದನೂ ಕೂಡ ಬಂದಿರ್ಬೋದು. ಅದನ್ನು ನೀವೇನು ಮಾಡಬೇಕು, ಒಂದು ಸರಿ ಥೈರಾಯ್ಡ್ ಪ್ರೊಫೈಲನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಇನ್ನು ಇದಾದ ಮೇಲೆ ಥೈರಾಯ್ಡ್ ಬರ್ತಕ್ಕಂಥ ಮತ್ತೊಂದು ಲಕ್ಷಣ ಏನು ಅಂತೇಳಿದ್ರೆ ತಲೆ ಸುತ್ತು ಮತ್ತು ಹೃದಯ ಬಡಿತ ಹೆಚ್ಚಾಗೋದು, ತುಂಬ ಕೈಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು, ತೋಳು ಭುಜ ನೋವು, ಸುಸ್ತು, ನಿಶಕ್ತಿ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಕ್ಕಂಥದ್ದು. ಇವು ಬೇರೆ ಕಾಯಿಲೆಗಳ ಲಕ್ಷಣಗಳು ಹೌದು, ಥೈರಾಯ್ಡಿನ ಲಕ್ಷಣವೂ ಹೌದು. ಇಂಥವೇನೋ ಲಕ್ಷಣ ಇದ್ದಾಗ ನೀವು ಒಂದು ಸರಿ ಥೈರಾಯ್ಡ್ ಪ್ರೊಫೈಲನ್ನು ಚೆಕ್ ಮಾಡ್ಕೋಬೇಕು. ಹಾಗೆ ಥೈರಾಯ್ಡ್ ಇದೆ ಅಂತ ನಿಶ್ಚಿತವಾದರೆ ನಾವು ಹೇಳ್ತಕ್ಕಂಥ ಈ ಪ್ರಾಣಾಯಾಮ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಹೊರಬರಬಹುದು, ಯಾವುದೇ ಔಷಧಿಗಳ ಅವಶ್ಯಕತೆ ಇಲ್ಲದೆ. ಹಾಗಾದರೆ ಯಾವ ಪ್ರಾಣಾಯಾಮ ಮಾಡಬೇಕು ಮೊದಲು ನೋಡೋಣ. ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಂಡು ಶಂಖ ಮುದ್ರೆ ಮಾಡಿ. ನೋಡಿ, ಶಂಖ ಮುದ್ರೆ ಮಾಡೋದು ಹೇಗೆ ಅಂದರೆ ಎಡಗೈಯಲ್ಲಿ ಬಲಗೈ ಹೆಬ್ಬೆರಳನ್ನು ಈ ರೀತಿ ಇಡೋದು, ಆಯಿತಾ? ಇದನ್ನು ಈ ರೀತಿ ಮುಚ್ಚೋದು. ಎಡಗೈಯನ್ನು ಮಡಚಿದ್ವಿ. ಆಮೇಲೆ ಈ ಭಾಗದಲ್ಲಿ ನಿಮ್ಮ ಕೈಯನ್ನು ಈ ರೀತಿ ತೆಗೆದುಕೊಂಡು ಬಂದು ಬಲಗೈ ಮಧ್ಯದ ಬೆರಳಿಗೆ ಎಡಗೈ ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು. ನೋಡಿ, ಇದು ಯಾವ ಆಕಾರದಲ್ಲಿದೆ? ಶಂಖ ಆಕಾರದಲ್ಲಿದೆ. ಅದಕ್ಕೆ ಇದನ್ನು ಶಂಖ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಹೀಗೆ ಕೂತ್ಕೊಂಡು ನೀವೇನು ಮಾಡೋದು, ಮೊದಲು ಸಹಜ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದು. ಅದನ್ನು ಹೇಗೆ ಮಾಡೋದು ಅಂದರೆ ದೀರ್ಘ ಉಸಿರು ಎಳೆದು ನಿಧಾನ ಬಿಡೋದು, ದೀರ್ಘ ಉಸಿರು ಎಳೆದು ನಿಧಾನ ಬಿಡೋದು. ಅದು ಕೂಡ ಉಜ್ಜಾಯಿ ಬ್ರೀದಿನ ಮೂಲಕ. ಉಜ್ಜಾಯಿ ಬ್ರೀದಿಂಗ್ ಅಂದ್ರೇನು? ಗಂಟಲಿಗೆ ಸ್ಪರ್ಶವಾಗಿ ಉಸಿರು ಹೋಗಬೇಕು, ಗಂಟಲಿಗೆ ಸ್ಪರ್ಶವಾಗಿ ಉಸಿರು ಬರಬೇಕು. ಆಗ ಈ ಥರ ಶಬ್ದ ಆಗುತ್ತೆ. ಅದನ್ನು ನೋಡಿ. ಹೀಗೆ ಒಂದು 21 ಬಾರಿ ಮಾಡಬೇಕು. ಇದಾದಮೇಲೆ ಮತ್ತೆ ಜಾಲಂಧರ ಬಂಧದ ಮೂಲಕ ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು. ಹೇಗೆಂದರೆ ಉಸಿರು ತೆಗೆದುಕೊಂಡಾಗ ಕತ್ತನ್ನು ಮೇಲೆ ಎಬ್ಬಿಸಬೇಕು. ಉಸಿರು ಬಿಡ್ತಾ ಬಿಡ್ತಾ ಕತ್ತು ಮುಂದೆ. ಗದ್ದ ಎದೆಗೆ ತಾಗಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡ್ತಾ ಮುಂದೆ. ಹೀಗೆ ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ, ಉಸಿರು ಬಿಡ್ತಾ ಕತ್ತು ಮುಂದೆ. ಈ ರೀತಿಯಾಗಿ ನೀವು ಮತ್ತೆ 21 ಬಾರಿ ಮಾಡಬೇಕು. 21 ಬಾರಿ ಸಹಜವಾಗಿ, 21 ಬಾರಿ ಕತ್ತನ್ನು ಚಲನೆ ಮಾಡುತ್ತಾ ಒಟ್ಟಿನಲ್ಲಿ 42 ಬಾರಿ ಆಯಿತು. ಹೀಗೆ ಮಾಡ್ತಾ ಹೋದರೆ ಏನಾಗುತ್ತೆ, ಸಂಪೂರ್ಣವಾಗಿ ಥೈರಾಯ್ಡ್ ಗ್ರಂಥಿಗೆ ಶಕ್ತಿ ಬರ್ತದೆ. ಅಲ್ಲಿರ್ತಕ್ಕಂಥ ಆ ಥೈರಾಯ್ಡ್ ಗ್ರಂಥಿಗಳ ಒಳಗಡೆ ಇರತಕ್ಕಂಥ ಜೀವಕೋಶಗಳು ಪುನರ್ಕ್ರಿಯಾಶೀಲವಾಗಿ ಅಲ್ಲಿ ಏನೇ ಪ್ರೋಗ್ರಾಮಿಗೆ ತೊಂದರೆ ಉಂಟಾದರೂ ಕೂಡ ಅದು ಹೈಪರ್ ಆಗಿರ್ಬೋದು, ಹೈಪೋ ಆಗಿರ್ಬೋದು, TSH, T3, T4 ಇಂಬ್ಯಾಲೆನ್ಸ್ ಆಗಿ ಹೆಚ್ಚಿಗೆನ ಆಗ್ಬೋದು ಅಥವಾ ಕಮ್ಮಿನ ಆಗ್ಬೋದು. ಅವುಗಳನ್ನು ಬ್ಯಾಲೆನ್ಸ್ ಮಾಡುವ ಶಕ್ತಿ ಪ್ರಾಣಾಯಾಮಕ್ಕಿದೆ. ಅದು ಕೂಡ ಪ್ರಾಣೌಷಧಿಯ ಮೂಲಕ, ಪ್ರಾಣವೇ ಔಷಧಿಯಾಗಿ ಇಲ್ಲಿ ಕೆಲಸ ಮಾಡ್ತದೆ. ಇನ್ನಿದಾದಮೇಲೆ ಇದೇ ಶಂಖ ಮುದ್ರೆಯಲ್ಲಿ ಕಪಾಲಭಾತಿ. ಈ ಸಹಜ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಎಷ್ಟೊತ್ತು ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 10ರಿಂದ 15 ನಿಮಿಷ ಮಾಡಬೇಕು.
ಆಮೇಲೆ ಕಪಾಲಭಾತಿ ಒಂದು 10ರಿಂದ 15 ನಿಮಿಷ ಮಾಡಬೇಕು. ಹೇಗೆ ಅಂದರೆ, ಇದು ಕಪಾಲಭಾತಿ. ಇನ್ನು ಇದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ. ಆ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಪಾನ ಮುದ್ರೆಯಲ್ಲಿ ಮಾಡಿ. ಅಪಾನ ಮುದ್ರೆಯಲ್ಲಿ ನಾಡಿ ಶುದ್ಧಿ ಮಾಡೋದು. ನಾಡಿ ಶುದ್ಧಿಯನ್ನು ಅನುಭವ ಇರೋರು ಮಾಡ್ಬೋದು, ತುಂಬ ವರ್ಷಗಳಿಂದ ಅಭ್ಯಾಸ ಮಾಡೋರು. ಇಲ್ಲಾಂದರೆ ಮೊದಲು ಅನುಲೋಮ ವಿಲೋಮ ಮಾಡಿ ಆಮೇಲೆ ನೀವೊಂದು ವರ್ಷ ಆದಮೇಲೆ ನಾಡಿ ಶೋಧನ ಮಾಡ್ಬೋದು. ಈಗ ಅನುಲೋಮ ವಿಲೋಮ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ದೀರ್ಘ ಉಸಿರು ತೆಗೆದುಕೊಳ್ಬೇಕು, ನಿಧಾನ ಬಿಡಬೇಕು. ಮತ್ತೊಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ, ನಿಧಾನ ಬಿಡಿ. 3ನೇ ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು, ನಾನು ನಿಮಗೆ ಸ್ವಲ್ಪ ವೇಗವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ದೀರ್ಘ ಉಸಿರು ತೆಗೆದುಕೊಂಡು ದೀರ್ಘವಾಗಿ ಬಿಡಬೇಕಂದ್ರೆ ಅದು ತುಂಬ ಟೈಮ್ ತೊಗೊಳ್ತದೆ. ನಿಮಗೆ ಅದು ಮೆಥಡ್ ಹೇಗೆ ಅಂತ ಹೇಳ್ಕೊಡ್ತದೆ ಅಷ್ಟೇ. ಹೇಗೆಂದರೆ ದೀರ್ಘ ತೊಗೊಳ್ಳಿ, ದೀರ್ಘ ಬಿಡಿ, ದೀರ್ಘ ತೊಗೊಳ್ಳಿ, ದೀರ್ಘ ಬಿಡಿ ಅಂದೆ. ಅಷ್ಟು ವೇಗವಾಗಿ ತೊಗೊಂಡ್ರೆ ಅದು ಹೆಂಗೆ ದೀರ್ಘ ಆಗುತ್ತೆ. ಹಾಗೆ 3 ಬಾರಿ ನಾವೇನು 2 ಬಾರಿ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಬಿಟ್ಟು 3ನೇ ಬಾರಿ ಶ್ವಾಸ ತೆಗೆದುಕೊಂಡಾಗ ಆ ಶ್ವಾಸವನ್ನು ಎಡಗಡೆಯಿಂದ ಬಿಡಬೇಕು. ಮತ್ತು ಎಡಗಡೆನೇ ಶ್ವಾಸ ತೆಗೆದುಕೊಳ್ಬೇಕು, ಬಲಗಡೆ ಬಿಡಬೇಕು. ಬಲಗಡೆನೇ ಶ್ವಾಸ ತೆಗೆದುಕೊಳ್ಬೇಕು, ಎಡಗಡೆ ಬಿಡಬೇಕು. ದೀರ್ಘವಾಗಿ ತೆಗೆದುಕೊಳ್ಳೋದು. ಎಡಗಡೆನೇ ಶ್ವಾಸ ತೆಗೆದುಕೊಳ್ಳಿ, ಬಲಗಡೆ ಬಿಡಿ. ಬಲಗಡೆನೇ ಶ್ವಾಸ ತೆಗೆದುಕೊಳ್ಳಿ, ಎಡಗಡೆ ಬಿಡಿ. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅಭ್ಯಾಸ ಮಾಡಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಂಚಾರ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥದ್ದು. ಇದಕ್ಕೆ ನಾಡಿ ಶೋಧನ ಅಂತ ಕರೀತಾರೆ. ಅದು ಅನುಲೋಮ ವಿಲೋಮ ಅಂತ ಕರೀತಾರೆ. ನಾಡಿ ಶೋಧನ ಅಂದರೆ ಉಸಿರನ್ನು ಹೊರಗಡೆ ಮತ್ತು ಒಳಗಡೆ ಕುಂಭಕ್ಕೆ ಮಾಡೋದಂದ್ರೆ ನಿಲ್ಲಿಸೋದು. ಅದನ್ನು ಗುರುಗಳ ಮಾರ್ಗದರ್ಶನದಲ್ಲೇ ಕಲಿಬೇಕು. ನೀವು ಇದು ಅನುಲೋಮ ವಿಲೋಮ ಮಾಡಿದ್ರೆ ಸಾಕು. ಇನ್ನೊಂದು 15-20 ನಿಮಿಷ ಮಾಡೋದು. ಇದರಿಂದ ಏನಾಗುತ್ತೆ, ನಮ್ಮ ಸೂರ್ಯ ಮತ್ತು ಚಂದ್ರ ನಾಡಿಗಳ ಸಮತೋಲನ, ಅದರಿಂದ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿ ಶರೀರದಲ್ಲಿ ಏನೇ ಅಸಮತೋಲನವಿದ್ದರೂ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮದಿಂದ ಅದೇನಾಗುತ್ತೆ, ಸಹಜ ಸ್ಥಿತಿಗೆ ಬರ್ತದೆ. ಶರೀರದ ಸೋಲಾರ್ ಎನರ್ಜಿ, ಲೋನಾರ್ ಎನರ್ಜಿ ಇದು ಸಂಪೂರ್ಣವಾಗಿ ಸೂರ್ಯನಾಡಿ ಚಂದ್ರನಾಡಿ ಅಂತ ಕರೀತಾರಲ್ಲ, ನಮ್ಮ ಶರೀರದಲ್ಲಿ ಸೂರ್ಯ ಚಂದ್ರನ ಒಂದು ಅದ್ಭುತ ಸಮತೋಲನ ಆಯಿತು ಅಂದರೆ ಶರೀರ ಸಮತೋಲನ ಸ್ಥಿತಿಗಿರ್ತದೆ. ಆವಾಗ ಯಾವ ಇಂಬ್ಯಾಲೆನ್ಸ್ಗಳು ಬರೋದಿಲ್ಲ. ಇದು ನಾಡಿ ಶುದ್ಧಿ. ಇದಾದಮೇಲೆ ಮೇನ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಅದನ್ನ ಹೇಗೆ ಮಾಡೋದು, ಇದೇ ಶಂಖ ಮುದ್ರನೆ ಇಟ್ಕೊಳ್ಳಿ, ಗಂಟ್ಲಲ್ಲಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಳೋದು. ಈಗ ತಗೊಂಡು ಕತ್ತನ್ನು ಎದೆಗೆ ಲಾಕ್ ಮಾಡಬೇಕು. ಜಾಲಂಧರ ಬಂದ ಉಸಿರು ಒಳಗಡೆನೆ ಹೋಲ್ಡ್ ಆಗಿರಬೇಕು. ಮತ್ತು ಕತ್ತು ಮೇಲೆತ್ತಿ ಎಡಗಡೆಯಿಂದ ಬಿಡಬೇಕು. ಅಂದರೆ ಉಸಿರು ತಗೊಂಡು ಉಸಿರು ಒಳಗಡೆ ನಿಲ್ಲಿಸಿ ಗದ್ದವನ್ನು ಎದೆಗೆ ತಾಗಿಸ್ಬೇಕು. ಮತ್ತು ಕತ್ತು ಮೇಲಿಟ್ಟು ಉಸಿರನ್ನು ಹೊರಗಡೆ ಬಿಡಬೇಕು. ಈಗ ಹೇಗೆ ಅಂತಕ್ಕಂಥದ್ದನ್ನು ನೋಡಿ. ಇದು ಯಾವ ಪ್ರಾಣಾಯಾಮ? ಉಜ್ಜಾಯಿ ಪ್ರಾಣಾಯಾಮ. ಥೈರಾಯ್ಡ್ ಸಮಸ್ಯೆಗೆ ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಥೈರಾಯ್ಡನ್ನು ಗುಣ ಮಾಡುವ, ಅತಿ ಬೇಗ ಗುಣ ಮಾಡುವ ಶಕ್ತಿ ಇದಕ್ಕಿದೆ.
ಮೂಲವಾಗಿ ಮುಖ್ಯ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಇದಕ್ಕೆ ಇನ್ನಿದಾದಮೇಲೆ ಭ್ರಾಮರಿ ಪ್ರಾಣಾಯಾಮ. ಹೀಗೆ ಇದನ್ನೊಂದು 10 ನಿಮಿಷ ಮಾಡಿ. ಯಾವ್ಯಾವ ಪ್ರಾಣಾಯಾಮ ಆಯಿತು? ಸಹಜ ಭಸ್ತ್ರಿಕಾ ಪ್ರಾಣಾಯಾಮ 10ರಿಂದ 15 ನಿಮಿಷ, ಕಪಾಲಭಾತಿ 10ರಿಂದ 15 ನಿಮಿಷ, ಅನುಲೋಮ ವಿಲೋಮ 15ರಿಂದ 20 ನಿಮಿಷ, ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ 10ರಿಂದ 15 ನಿಮಿಷ, ಭ್ರಾಮರಿ ಪ್ರಾಣಾಯಾಮ ಒಂದು 5ರಿಂದ 10 ನಿಮಿಷ. ಇವಿಷ್ಟು ಪ್ರಾಣಾಯಾಮ ನೀವು ಮಾಡಿದರೆ ನೀವು ನಿಮ್ಮ ಥೈರಾಯ್ಡು 1 ತಿಂಗಳು ಹೆಚ್ಚಂದರೆ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇದರ ಜೊತೆಗೆ ಆಹಾರ ಪದ್ಧತಿ ಚೆನ್ನಾಗಿರಬೇಕು, ಬೇಗ ಮಲಗಿ ಬೇಗ ಏಳಬೇಕು. ಒಂದು ಮನೆ ಮದ್ದು ಹೇಳ್ತೇನೆ, ಧನಿಯಾ ಕಷಾಯ 2 ಚಮಚ ಧನಿಯಾ 1 ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು. 1 ಗ್ಲಾಸ್ ನೀರಿನಲ್ಲಿ ರಾತ್ರಿ ನೆನೆಸಬೇಕು. ಬೆಳಗ್ಗೆ ಎದ್ದು ಅದರಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು 1.5 ಗ್ಲಾಸ್ ಮಾಡಿ ಅದನ್ನು ಕುದ್ದು ಅರ್ಧ ಗ್ಲಾಸಿಗೆ ಇಳಿಸ್ಬೇಕು. ಅದನ್ನು ಸೋಸಿ ಬೆಳಗ್ಗೆ ಎದ್ದು ಕಷಾಯ ಕುಡಿಬೇಕು. ಇದೊಂದು ಮನೆ ಮದ್ದು. ರಾತ್ರಿ ಹುರುಳಿ ಹಿಟ್ಟಿನ ಗಂಜಿ ಕುಡಿಬೇಕು. ಆಮೇಲೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮಾಡಬೇಕು. ಹೀಗೆ ನೀವು ಈ ಜೀವನ ಪದ್ಧತಿ ಆಹಾರ ಪದ್ಧತಿಯನ್ನು ಅನುಸರಿಸಿ ಮನೆಮದ್ದುಗಳನ್ನು ತೆಗೆದುಕೊಳ್ತಾ ಈ ಪ್ರಾಣಾಯಾಮಗಳನ್ನು ಮಾಡಿದ್ದೇ ಆದರೆ 98% ಜನರಿಗೆ ಥೈರಾಯ್ಡು ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ. ಥೈರಾಯ್ಡ್ ಇಟ್ ಈಸ್ ನಾಟ್ ಅ ಡಿಸೀಸ್, ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದಕ್ಕೆ ಮಾತ್ರೆ ತಿಂದು ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಫೇಲ್ ಆಗ್ತಾ ಇದೆ, ಮಾನಸಿಕ ರೋಗಗಳು ಬರ್ತಾ ಇದ್ದಾವೆ, ಗರ್ಭಕೋಶದಲ್ಲಿ ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ಥೈರಾಯ್ಡಿನ ಮಾತ್ರೆಯಿಂದಾಗಿ ಎಂಥ ಭಯಾನಕ ಸೈಡ್ ಎಫೆಕ್ಟ್ ಆಗ್ತವೆ ಅನ್ನೋದನ್ನು ನೀವು ತೆಗೆದುಕೊಳ್ಳುವ ಥೈರಾಯ್ಡ್ ಮಾತ್ರೆಯನ್ನು ನೀವು ಗೂಗಲ್ನಲ್ಲಿ ಹಾಕಿ ಅದರ ನೇಮನ್ನು ಹಾಕಿ ಅದರಿಂದ ಏನು ಸೈಡ್ ಎಫೆಕ್ಟ್ ಇದೆ ಅಂತಕ್ಕಂಥದ್ದನ್ನು ಹುಡುಕಿ ಸರ್ಚ್ ಮಾಡಿ ಅದನ್ನು ನೋಡಿದ್ರೆ ನಿಮಗೆ ಭಯ ಆಗುತ್ತೆ. ಅದಕ್ಕೆ ಥೈರಾಯ್ಡ್ ಅನ್ನೋದು ಜೀವನ ಪರ್ಯಂತ ಇರುವ ಕಾಯಿಲೆ ಅಲ್ಲ, ಅದು ಗುಣವಾಗುವ ಕಾಯಿಲೆ. ಅದನ್ನು ಗುಣ ಮಾಡ್ಕೊಳ್ಬೇಕಂದ್ರೆ ನೀವೇ ಪ್ರಯತ್ನ ಮಾಡಬೇಕು. ಬೇರೆ ಔಷಧಿಯಿಂದ ಆಗಲಿ ನಾವೇನು ದೊಡ್ಡದಾಗಿ ನಿಮಗೆ ಆರಾಮ ಮಾಡ್ತೀವಿ ಅಂತ ಹೇಳೋದಾಗಲಿ ಅದು ಸಾಧ್ಯವಿಲ್ಲ. ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಬದಲಾದರೆ ಮಾತ್ರ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ. ನಮ್ಮ ಆಶ್ರಮದಲ್ಲಿ 5 ದಿನ ಶಿಬಿರ ಇರ್ತದೆ. ವಿಶೇಷ ಸಹಜ ಜೀವನ ಶಿಬಿರ, ಜೀವನ ಉತ್ಸಾಹವನ್ನು ಹೆಚ್ಚಿಸುವ ಶಿಬಿರ. ಅದು ಸಹಜ ಜೀವನ ಶಿಬಿರ. ಅಲ್ಲಿ ತುಂಬ ಜನ ಇಂಥ ಥೈರಾಯ್ಡು BP ಸಮಸ್ಯೆಗಳು ಬರ್ತಾರೆ. ಅಲ್ಲಿ ನಾವು ಕೂಡ ಆಹಾರ ಪದ್ಧತಿ, ಜೀವನ ಕ್ರಮ ಮತ್ತು ಯೋಗ ಪ್ರಾಣಾಯಾಮದಿಂದ 5 ದಿವಸದಲ್ಲಿ ಅವರು ಕೆಲವು ಜನ ಥೈರಾಯ್ಡ್ ಮಾತ್ರೆಯೇ ಬಿಡ್ತಾರೆ, BP ಮಾತ್ರೆಯೇ ಬಿಡ್ತಾರೆ, ಶುಗರ್ ಮಾತ್ರೆಯೇ ಬಿಡ್ತಾರೆ, ಹಲವಾರು ಸಂಧಿವಾತದ ಮಾತ್ರೆಗಳನ್ನು ಬಿಡ್ತಾರೆ, ಹೃದಯದ ಸಮಸ್ಯೆ ಇರೋರು ಮಾತ್ರೆ ಬಿಡ್ತಾರೆ. ವಿಚಿತ್ರ ಆಗ್ತದೆ, ಅಷ್ಟು ಬೇಗ ಅವರಿಗೆ ರಿಸಲ್ಟು 5 ದಿವಸಕ್ಕೆ ಕೆಲವರಿಗೆ. ಹಾಗೆ ಆ ಒಂದು ಪ್ರಾಣಾಯಾಮವನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮನಸ್ಪೂರ್ವಕವಾಗಿ ಮಾಡಬೇಕು. ಕಾಟಾಚಾರಕ್ಕೆ ಮಾಡೋದಲ್ಲ, ಲಾಭಕ್ಕೋಸ್ಕರ ಮಾಡೋದಲ್ಲ. ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೆ ಆದರೆ ಅದರ ಸಂಪೂರ್ಣ ಲಾಭ ನಿಮಗೆ ಸಿಗ್ತದೆ. ನಿಮ್ಮ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು. ನಮ್ಮ ಉದ್ದೇಶ ಸ್ವಸ್ಥ, ಸ್ವಾವಲಂಬಿ, ಸದೃಢ ಕರ್ನಾಟಕ ಮತ್ತು ಭಾರತದ ನಿರ್ಮಾಣ. ಅದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮ ಸಹಕಾರ ಏನು ಅಂದರೆ ಇಂಥ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಇದೆ ಅದು ನಿಸ್ವಾರ್ಥ ಸೇವೆ. ಇದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಹೊಸ ವಿಡಿಯೋ ಹಾಕಿದರೆ ಅದು ನಿಮಗೆ ಬರಬೇಕಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ಬರುತ್ತೆ. ಅದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.